ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಾಕಿದ್ದೇನೆ. ಆ ನೂರಾರು ಶವಗಳ ತಲೆಬುರುಡೆ ಸಿಕ್ಕಿದೆ ಅಂಥೇಳಿ ಸುದ್ದಿ ಮಾಡಿ ರಾಜ್ಯ ಮತ್ತು ರಾಷ್ಟ್ರದಾದ್ಯಂತ ದೊಡ್ಡ ಸುದ್ದಿ ಆಗ್ತಾ ಇದೆ. ಅಲ್ಲಿ ಯುವತಿಯರ ಮೇಲೆ, ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯಗಳಾಗ್ತವೆ, ಕೊಲೆಗಳಾಗಿದೆ. ನಾನೇ ಹೂತಾಕಿದ್ದೀನಿ, ನನಗೆ ಯಾರಿಂದೋ ಸೂಚನೆ ಬಂದಿದೆ ಅಂಥೇಳಿ ಒಬ್ಬ ಅನಾಮಧೇಯ ವ್ಯಕ್ತಿ ಏಕಾಏಕಿ ಪ್ರತ್ಯಕ್ಷನಾಗಿ ಒಂದು ರೀತಿಯ ಸಂಚಲನ, ತಲ್ಲಣವನ್ನೇ ಉಂಟು ಮಾಡಿದ್ದಾನೆ. ಇವತ್ತು ಈ ಪ್ರಕರಣದಿಂದ ಧರ್ಮಸ್ಥಳದ ಮೇಲೆ ಜನರು ಇಟ್ಟಿರ್ತಕ್ಕಂಥ ಭಕ್ತಿ ಭಾವನೆ, ನಂಬಿಕೆ, ವಿಶ್ವಾಸಗಳು ಇದಕ್ಕೆಲ್ಲ ಒಂಥರ ಧಕ್ಕೆ ಉಂಟಾಗದ ರೀತಿ ಆಗಿದೆ. ಯಾಕಂದರೆ ಇಲ್ಲಿ ಕುಳಿತಿರ್ತಕ್ಕಂಥ ನಾವೆಲ್ಲರೂ ಕೂಡ ಧರ್ಮಸ್ಥಳದಲ್ಲಿ ಆಗಾಗ್ಗೆ ಹೋಗಿ ಮಂಜುನಾಥನ ದರ್ಶನ ಪಡೆದು ಶಾಂತಿ ಸಮಾಧಾನ ಬಯಸ್ತಕ್ಕಂಥವ್ರು. ಅಲ್ಲಿ ಹೋಗಿ ಬಂದರೆ ನಮಗೆ ಒಳ್ಳೆಯದಾಗ್ತದೆ ಅನ್ನೋಂಥ ಭಾವನೆ ಇಟ್ಕೊಂಡಿರ್ತಕ್ಕಂಥವ್ರು. ನಮ್ಮ ರೀತಿ ಕೋಟ್ಯಾಂತರ ಜನರುಗಳ ನಂಬಿಕೆಗೆ ಒಂದು ಪಾತ್ರ ಆಗಿರ್ತಕ್ಕಂಥ ಪವಿತ್ರ ಕ್ಷೇತ್ರ ಧರ್ಮಸ್ಥಳ. ಇಂಥ ಪವಿತ್ರ ಕ್ಷೇತ್ರದಲ್ಲಿ ಇಂಥ ಸುದ್ದಿಗಳು ಬಂದಾಗ ಎಂಥವ್ರಿಗಾದರೂ ಕೂಡ ಆಘಾತಕಾರಿ ಆಗ್ತದೆ, ಒಂದು ಚಿಂತೆ ಉಂಟಾಗ್ತದೆ, ಏನಪ್ಪ ಇಂಥ ಕ್ಷೇತ್ರದ ಮೇಲೆ ರೀತಿ ಆಯ್ತಲ್ಲ ಅಂಥೇಳಿ. ಹಾಗಾಗಿ ಇಂಥ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಈ ಊಹಾಪೋಹಗಳನ್ನು, ಈ ಗೊಂದಲಗಳನ್ನು ನಿವಾರಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಒಂದು ತೀರ್ಮಾನ ಮಾಡಿ ಒಂದು SITಯನ್ನು ರಚನೆ ಮಾಡಿರ್ತಕ್ಕಂಥ ಅತ್ಯಂತ ಸ್ವಾಗತಾರ್ಹವಾದಂಥದ್ದು. SIT ರಚನೆಯಲ್ಲಿ ಇರ್ತಕ್ಕಂಥ SIT ತಂಡದಲ್ಲಿರ್ತಕ್ಕಂಥವ್ರು, ಈ ತನಿಖಾ ತಂಡದಲ್ಲಿ ಇರ್ತಕ್ಕಂಥವ್ರು ಕೂಡ ಅತ್ಯಂತ ನುರಿತ ಅಧಿಕಾರಿಗಳು. ಭಾರಿ ಕೇಳಿದ್ದೀನಿ ನಾನು ಅವ್ರ ಬಗ್ಗೆ, ಭಾರಿ ಪ್ರಾಮಾಣಿಕ ಅಧಿಕಾರಿಗಳು. ಸೊ ಇಂಥ ಅಧಿಕಾರಿಗಳನ್ನು ಒಂದು ತಂಡವನ್ನು ರಚನೆ ಮಾಡಿ ಇಲ್ಲಿ ಬಿಟ್ಟಿರ್ತಕ್ಕಂಥದ್ದು ಅತ್ಯಂತ ಸೂಕ್ತವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಈ SIT ತಂಡ ರಚನೆ ಆದಮೇಲೆ ಸ್ವತಃ ವೀರೇಂದ್ರ ಹೆಗ್ಗಡೆಯವರೇ ಅವರು ಇದನ್ನು ಸ್ವಾಗತ ಮಾಡಿ ಅವರು ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ಅವರ ಸಿಬ್ಬಂದಿಗೆ, ಅವರು ಸಂಬಂಧಪಟ್ಟವರಿಗೆ. ಇದು ರಾಜ್ಯ ಸರ್ಕಾರಕ್ಕಾಗಲಿ, ಕೋರ್ಟ್ಗಾಗಲಿ, ತನಿಖೆ ಸಂಸ್ಥೆಗಾಗಲಿ ಯಾವ್ಯಾವುದು ಮಾಹಿತಿಗಳು ಬೇಕೋ ಎಲ್ಲ ಮಾಹಿತಿಗಳನ್ನು ಕೂಡ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥದ್ದನ್ನು ಕೂಡ ಭಾರಿ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ. ಸೊ ಅಲ್ಲಿನ ಒಬ್ಬ ವಕ್ತಾರರು ಪಾರ್ಶ್ವನಾಥ್ ಅಂತೇಳಿ ಅವರು ಪ್ರಮುಖರು, ಅಲ್ಲಿ ಅವರು ಕೂಡ ಅದನ್ನೇ ಪ್ರಸ್ತಾಪ ಮಾಡಿದ್ದಾರೆ. ಇದು SIT ತಂಡ ರಚನೆ ಮಾಡಿರ್ತಕ್ಕಂಥದ್ದು ಉತ್ತಮವಾದಂಥ ಕೆಲಸ ಆಗಿದೆ, ಇದು ಸೂಕ್ತವಾಗಿದೆ, ಇದನ್ನು ನಾವೆಲ್ಲ ಕೂಡ ಸ್ವಾಗತ ಮಾಡ್ತೀವಿ ಅಂತ ಹೇಳಿ ಅವರು ಸ್ವಾಗತ ಮಾಡಿದ್ದಾರೆ. ಸೊ ಇಷ್ಟು ಆತ್ಮಾಭಿಮಾನದಿಂದ ಅವರು ಸ್ವಾಗತ ಮಾಡಿದ್ದಾರೆ. SIT ತಂಡ ಇವತ್ತು ಧರ್ಮಸ್ಥಳದಲ್ಲಿ ಇದನ್ನು ತನಿಖೆ ಮಾಡೋಕ್ಕೆ ಶುರು ಮಾಡಿದೆ. ಈಗಾಗಲೇ 2 ದಿನ 3 ದಿನ ಆಗಿದೆ ಮಾಡ್ತಕ್ಕಂಥದ್ದು.